ಗೌಡರು ಇವತ್ತು ಈ ಒಂದು ರಾಜ್ಯದ ಬದಲಾವಣೆ ಆಗ್ತದೆ ಮತ್ತು ಹೆಸರು ಪ್ರಸ್ತಾಪ ಮಾಡಿದೆ ಅಂತಕ್ಕಂಥ ಒಂದು ರೀತಿ ಪಕ್ಷಕ್ಕೆ ಸಂಘಟನೆಗೆ ಒಂದು ರೀತಿ ಎಲ್ಲೊಂದು ಕಡೆ ಒಗ್ಗಟ್ಟಿಗೆ ತೊಂದರೆ ಆಗುತ್ತೆ ಏನಂತ ಅಂದರೆ ಈಗ ಇನ್ನೂ ಘೋಷಣೆ ಮಾಡ್ತಾರೆ ಹೈಕಮಾಂಡ್ ಇದು ವಿಳಂಬ ಅಲ್ಲದೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಘೋಷಣೆ ಆಗದೆ ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ 14 ರಾಜ್ಯಗಳ ರಾಜ್ಯದ ಅಧ್ಯಕ್ಷರನ್ನ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಇನ್ನೂ ಉಳಿದಿರ್ತಕ್ಕಂಥ ರಾಜ್ಯಗಳು ಕರ್ನಾಟಕ ಒಳಗೊಂಡಂತೆ ಉಳಿದಿರ್ತಕ್ಕಂಥ ರಾಜ್ಯಗಳ ಅಧ್ಯಕ್ಷರ ಘೋಷಣೆ ಇನ್ನೂ ಆಗಬೇಕಾಗಿದೆ. ಅದಾದಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಘೋಷಣೆ ಆಗ್ತದೆ. ಇದೇನು ಹೊಸದು ಏನಲ್ಲ. ಆದ್ದರಿಂದ ರಾಜ್ಯಾಧ್ಯಕ್ಷರು ಅಧಿಕೃತ ಘೋಷಣೆ ಆಗದೇ ಸಂಘಟನೆಗೆ ಕುಂಠಿತ ಆಗಿದೆ, ಸಂಘಟನಾ ಕೆಲಸ ಆಗ್ತಾಯಿಲ್ಲ, ಆ ರೀತಿ ಏನೂ ಇಲ್ಲ. ರಾಜ್ಯದ ಅಧ್ಯಕ್ಷರಾಗಿ ನಾನು ಇದ್ದೇನೆ, ಸಂಘಟನೆ ಕೆಲಸವೂ ಕೂಡ ಆಗ್ತಾಯಿದೆ. ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳನ್ನು ಕೂಡ ನಿರಂತರ ಮಾಡ್ತಾ ಇದ್ದೇವೆ. ಸರ್, ಈಗ ಮನೆಯ ವಿಚಾರಗಳಲ್ಲಿ ಹಣ ಪಡೀತಾ ಇದ್ದಾರೆ ಅನ್ನೋ ಆಡಿಯೋ ಬಂದು ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಸರ್ಕಾರ ವಿರುದ್ಧ ಬಿಜೆಪಿ ಮತ್ತೆ ಏನಾದರೂ ಪ್ರತಿಭಟನೆ ಮಾಡೋದು, ಹೋರಾಟ ಮತ್ತೆ ಎಲ್ಲರಿಗಾಗಲೇ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲೂ ಕೂಡ ಇದನ್ನು, ಯಾಕೆಂದರೆ ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು. ಬಡವರಿಗೆ ಮನೆ ಕೊಡುವಂಥ ವಿಚಾರದಲ್ಲಿ ಲಂಚ ಹೊಡ್ಕೊಂಡು ಈ ಬರಗಟ್ಟು ಸರ್ಕಾರ ಯಾವ ರೀತಿ ನಡ್ಕೊಳ್ತಾ ಇದೆ, ಇವತ್ತು ರಾಜ್ಯದ ಜನ ಬೇಸತ್ತಿದ್ದಾರೆ, ಬಡವರು ಇವತ್ತು ಶಾಪ್ ಆಗ್ತಾ ಇದ್ದಾರೆ. ಹಾಗಾಗಿ ಪಂಚಾಯತಿ ಮಟ್ಟದಲ್ಲಿ ನಮ್ಮ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ. ನೆನ್ನೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗೆ ಹೇಳಿದ್ದೆ, ಅಲ್ಲಿ ಹೋರಾಟಗಳು ಮಾಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪಂಚಾಯತಿ ಮಟ್ಟದಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ. ಸರ್, ಇವತ್ತು ದೇವನಹಳ್ಳಿಯಲ್ಲಿ ಭೂಸ್ವಾಧೀನ ಮಾಡ್ತಿದ್ದಾರೆ, ಕೈ ಬಿಡಬೇಕು ಅಂತ. ಸೊ ಈ ವಿಚಾರವಾಗಿ ತಮ್ಮ ನೋಡೋಣ, ಮಾಹಿತಿ ತೆಗೆದುಕೊಳ್ತೇನೆ, ಸಂಪೂರ್ಣ ಮಾಹಿತಿ. ಥ್ಯಾಂಕ್ ಯು.